ಇನ್ನೊಂದು, ದೇವರು ಹೀಗೆ ಅನ್ಬೋದು, ನನ್ನನ್ನು ರಕ್ಷಣೆ ಮಾಡಿ ಮಾಡಿ ಅಂತ ನೀವೆಲ್ಲ ಅಂತೀರಲ್ಲ, ನೀವೇನಾದರೂ ಸಾಧನೆ ಮಾಡಿದ್ದೀರಾ? ನಮಗೆ ಕೇಳ್ತೀಯಲ್ಲ ಸ್ವಾಮಿ, ನಿನಗೆಲ್ಲ ಗೊತ್ತು, ನಾವೇನು ಮಾಡಿದ್ದೀವಿ ಅನ್ನೋದು ನಿನಗೆ ಗೊತ್ತು. ಕಾರಣ ನೀನೇ ಒಳಗೆ ನಿಂತು ಮಾಡಿಸಿತ್ತು. ನಮ್ಮ ಕರ್ಮವು ನಿನ್ನ ಅಧೀನ, ಕರ್ಮಕ್ಕೆ ಸಾಧನ ಉಪಾಯಗಳು ನಿನ್ನ ಅಧೀನ, ಅದರ ಫಲವು ನಿನ್ನ ಅಧೀನ. ಇದನ್ನು ತಿಳಿಸುವುದಕ್ಕೆ ಅಮೃತ ಮಥನ ಇದ್ದದ್ದು. ದೇವರೇ ಅಮೃತ ಮಥನವನ್ನು ಮಾಡಿದ್ದು. ದೇವತೆಗಳ ಮುಂದೆ ನಿಂತು ಆ ಪರ್ವತ ಮೇಲೆ ಹಾರಬಾರದು ಅಂತ ಮೇಲೆ ಹಿಡಿದದ್ದು ದೇವರೇ, ಮುಳುಗಬಾರದು ಅಂತ ಕೂರ್ಮನಾಗಿ ಕೆಳಗೆ ನಿಂತದ್ದು ದೇವರೇ, ಅಮೃತ ತಂದು ಕೊಟ್ಟದ್ದು ಧನ್ವಂತರಿಯೇ, ಉಣಿಸಿದ್ದು ಮೋಹಿನಿಯಾಗಿ ದೇವರೇ. ಹೀಗಾಗಿ ಕರ್ಮ ಮಾಡಿಸುವವನೂ ನೀನು, ಫಲ ಉಣಿಸುವವನೂ ನೀನು, ಎಲ್ಲವೂ ನೀನೇ. ಆ ದೃಷ್ಟಿಯಲ್ಲಿಯೂ ತ್ವಯಿ ಧರ್ಮ ತ್ವಯಿ ಪುಷ್ಕಲಃ ಅಂತ. ಧರ್ಮವೂ ನಿನ್ನ ಅಧೀನ. ಧರ್ಮ ಅಂದರೆ ಪುಣ್ಯ, ಕರ್ಮಗಳ ಫಲವಾಗಿ ನಮಗೆ ಪುಣ್ಯ ಬರುತ್ತಲ್ಲ, ಅದು ನಿನ್ನ ಅಧೀನ. ಕರ್ಮ ನಾವು ಮಾಡ್ತೇವಲ್ಲ, ಅದು ನಿನ್ನ ಅಧೀನ. ತ್ವಯಿ ಪುಷ್ಕಲಃ. ಪುಷ್ಕಲ ಅಂದರೆ ಲ ಮತ್ತು ರಗಳಿಗೆ ಸಂಸ್ಕೃತದಲ್ಲಿ ಸಾಮ್ಯ ಇದೆ. ಪುಷ್ಕಲ ಅಂದರೆ ಪುಷ್ಕರ. ಪುಷ್ಕರ ಅಂದರೆ ಅವನು ಕರ್ಮಾಭಿಮಾನಿ ದೇವತೆ. ಪುಷ್ಕರ ಕರ್ಮಚೋಚ್ಯತೆ, ಪುಷ್ಕರಂ ಕರ್ಮಚೋಚ್ಯತೆ, ಎರಡೂ ಪಾಠ ಇದೆ. ಪುಷ್ಕರ ಅಂದರೆ ಕರ್ಮಾಭಿಮಾನಿ ದೇವತೆ. ಹಾಗಾದರೆ ತ್ವಯಿ ಪುಷ್ಕರ, ಕರ್ಮ ಎಲ್ಲವೂ ನಿನ್ನ ಅಧೀನ. ಕರ್ಮಕ್ಕೆ ಬೇಕಾದ ಸಾಧನೆಗಳು ನೀರು ಮೊದಲಾದವುಗಳು. ಪುಷ್ಕರ ಅಂದರೆ ನೀರು ಅಂತ ಅರ್ಥ ಇದೆ, ಅದಕ್ಕೆ ಪುಷ್ಕರಿಣಿ ಅಂತಾರೆ, ನೀರಿರುವ ಸರೋವರಕ್ಕೆ. ಪುಷ್ಕರ ಅಂದರೆ ನೀರು ಮೊದಲಾದ ಕರ್ಮ ಸಾಧನೆಗಳು. ತ್ವಯಿ ಪುಷ್ಕರ, ನೀರು ಮೊದಲಾದ ಸಾಧನೆಗಳೂ ನಿನ್ನ ಅಧೀನ. ತ್ವಯಿ ಪುಷ್ಕರ, ಕರ್ಮವೂ ನಿನ್ನ ಅಧೀನ, ಪುಲ್ಲಿಂಗ ಆರ್ಷ. ತ್ವಯಿ ಧರ್ಮ, ಕರ್ಮದಿಂದ ಏನು ಪುಣ್ಯ ಬರುತ್ತೆ ಅದು ನಿನ್ನ ಅಧೀನ. ಈ ಅರ್ಥದಲ್ಲಿ ತ್ವಯಿ ಧರ್ಮಶ್ಚ ಪುಷ್ಕಲಃ ಎಂಬುದಾಗಿ ಆ ಋಷಿಗಳು ಪರಮಾತ್ಮನ ವರ್ಣನೆಯನ್ನು ಮಾಡಿ ನಮ್ಮನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡು ಎಂಬ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಭಗವಂತನಿಗೆ ನಾರಾಯಣ ಅಂತ ಹೆಸರು. ಯಾಕೆಂದರೆ ನೀರಿನೊಳಗೆ ಇರ್ತಾನೆ ಅಂತ. ನಾರ ಅಂದರೆ ನೀರು. ಆಪೋ ನಾರ ಇತಿ ಪ್ರೋಕ್ತಃ ಆಪೋ ವೈ ನರಸೂನಮಃ ಅಯನಂ ತಸ್ಯತಃ ಪೂರ್ವಂ ತೇನ ನಾರಾಯಣ ಸ್ಮೃತಃ ಅಂತ. ಯಾವಾಗಲೂ ನೀರಿನಲ್ಲಿ ಇದ್ದಂತಹ ಭಗವಂತನಿಗೆ ನಾರಾಯಣ ಅಂತಾರೆ. ಆದರೆ ನಿಜವಾಗಿ ನೀರು ದೇವರಿಗೆ ಆಶ್ರಯನ, ದೇವರೇ ನೀರಿಗೆ ಆಶ್ರಯನ ಅಂತ. ನೀರು ದೇವರಿಗೆ ಆಶ್ರಯವಲ್ಲ, ನೀರಿಗೂ ದೇವರೇ ಆಶ್ರಯ. ಆ ನೀರಿನಲ್ಲಿ ಸನ್ನಿಹಿತನಾಗಿದ್ದಾನಷ್ಟೇ ಲೀಲೆಯಿಂದ. ನಿಜವಾಗಿ ನೀರು ದೇವರಿಗೆ ಆಶ್ರಯ ಅಲ್ಲ. ಸ್ವೇ ಮಹಿಮ್ನಿ ಪ್ರತಿಷ್ಠಿತ, ತನ್ನೊಳಗೆ ತಾನಿದ್ದವ. ಅಪಾಂ ನಿಧಿ, ನೀರಿಗೆ ಅವನು ಆಶ್ರಯ. ಆದರೆ ಮಹೋದಧಿಶಯ ಅಷ್ಟೇ, ನೀರಿನೊಳಗಿದ್ದಾನೆ, ಆಶ್ರಯ ಮಾತ್ರ ಅಪಾಂ ನಿಧಿ, ನೀರಿಗೆ ಭಗವಂತ ಆಶ್ರಯ ಅಂತ ವಿಷ್ಣು ಸಹಸ್ರನಾಮಗಳಲ್ಲಿ ತಿಳಿತೇವೆ. ಆ ದೃಷ್ಟಿಯಲ್ಲಿ ಪುಷ್ಕಲಃ ತ್ವಯಿ ಧರ್ಮ. ಪುಷ್ಕಲ ಅಂದರೆ ನಿನ್ನೆ ತಿಳಿದಿದ್ದೀರಿ ನೀರು ಅಂತ. ಪುಷ್ಕರ ಪುಷ್ಕಲ ಇದು ನಿನ್ನ ಧರ್ಮ, ನಿನಗೆ ಆಧೇಯವೇ ಹೊರತು ಅದು ನಿನಗೆ ಧರ್ಮಿ ಅಲ್ಲ. ಪುಷ್ಕಲಶ್ಚ ತ್ವಯಿ ಧರ್ಮ, ಅದೂ ಕೂಡ ನಿನಗೆ ಧರ್ಮವಾಗಿ ಆಶ್ರಿತವಾಗಿ ಅಧೇಯವಾಗಿ ಉಂಟು. ನೀನೇ ಜಗತ್ತಿಗೆ ಆಶ್ರಯ, ನಿನಗೆ ಆಶ್ರಯವನ್ನು ಕೊಡುವಂತಹ ವಸ್ತು ಪ್ರಪಂಚದೊಳಗೆ ಇನ್ನೊಂದಿಲ್ಲ. ಸರ್ವಾಶ್ರಯ ಅಂಥವನು ನನಗೆ ಆಶ್ರಯನಾಗದೆ ನಮ್ಮನ್ನು ಕಾಪಾಡದೆ ಕೈ ಬಿಡಬೇಡ ಅನ್ನುವ ದೃಷ್ಟಿಯಲ್ಲಿ ತ್ವಯಿ ಧರ್ಮಶ್ಚ ಪುಷ್ಕಲಃ ಎಂಬುದಾಗಿ ಪುಲ್ಲಿಂಗ ಇದು ಆರ್ಷ ಅಂತ ನಿನ್ನೆ ಹೇಳಿದ್ದೇವೆ. ಆ ರೀತಿಯಲ್ಲಿ ಋಷಿಗಳು, ಆರ್ಷ ಪ್ರಯೋಗವೇ ಇದು, ಋಷಿಗಳೇ ಪ್ರಯೋಗ ಮಾಡ್ತಾ ಇದ್ದಾರೆ. ಇಲ್ಲಿಯೇ ಆರ್ಷ ಲಿಂಗ ಇಲ್ಲದೆ ಇನ್ನೆಲ್ಲಿರಬೇಕು.